Hello students, in the previous class had been explained about the kingdom Plantia. I was explaining about the kingdom Plantia. In that, we have been discussed about the classification of the kingdom Plantia. Last class alli ನಾನು ನಿಮಗೆ ಕಿಂಗ್ಡಮ್ ಪ್ಲಾಂಟಿಯಾದ ಕ್ಲಾಸಿಫಿಕೇಶನ್ ಅನ್ನು ತಿಳಿಸ್ಕೊಟ್ಟಿದ್ದೇನೆ. ಕಿಂಗ್ಡಮ್ ಪ್ಲಾಂಟಿಯಾವನ್ನ based on the presence and absence of the seed we have been broadly classified into cryptogams and phanerogams. ಯಾವುದನ್ನ cryptogams ಅಂತ ಕರೀತೇವೆ ಅಂತಂದ್ರೆ those plants which will not produce the seeds are called as cryptogams, and those which produces the seeds are called as phanerogams. ಈ ಒಂದು ಸಬ್ ಕಿಂಗ್ಡಮ್ ಕ್ರಿಪ್ಟೋಗ್ಯಾಮ್ ಏನಿದೆಯೋ ಅವುಗಳನ್ನ ನಾವು 3 ಡಿವಿಷನ್ಸ್ಗಳಾಗಿ ವಿಂಗಡಣೆ ಮಾಡಿದ್ವಿ. ಆ 3 ಡಿವಿಷನ್ಸ್ಗಳು ಯಾವ್ಯಾವುದು ಅಂತಂದ್ರೆ ಟ್ಯಾಲೋಫೈಟಾ ಆಲ್ಗೆ, ಬ್ರಯೋಫೈಟಾ ಮತ್ತೆ ಟೆರಿಡೋಫೈಟಾ. ಆಮೇಲೆ ಆ ಫೆನರೋಗ್ಯಾಮ್ಸ್ ಅನ್ನ ನಾವು 2 ಡಿವಿಷನ್ಸ್ಗಳಾಗಿ ಮಾಡಿದ್ವಿ, ಜಿಮ್ನೋಸ್ಪರ್ಮ್ ಮತ್ತೆ ಎಂಜಿಯೋಸ್ಪರ್ಮ್ಸ್. ಈ ಟ್ಯಾಲೋಫೈಟಾವನ್ನ ನಾವು 3 ಕ್ಲಾಸ್ಗಳಾಗಿ ವಿಂಗಡಣೆ ಮಾಡಿದ್ವಿ ಅನ್ನುವಂಥ ವಿಚಾರ ಬೇಸ್ಡ್ ಆನ್ ದ ಪಿಗ್ಮೆಂಟ್ ವಿ ಹ್ಯಾವ್ ಬಿನ್ ಕ್ಲಾಸಿಫೈಡ್ ಇಂಟು 3 ಕ್ಲಾಸಸ್ ಅಂತ ನಾನು ಹಿಂದಿನ ಕ್ಲಾಸಲ್ಲಿ ತಿಳಿಸಿದ್ದೇನೆ. ಈ ಕ್ಲಾಸಲ್ಲಿ ನಾನು ಮೊದಲು ಈ ಡಿವಿಷನ್ ಟ್ಯಾಲೋಫೈಟಾ ಆರ್ ಆಲ್ಗೆ ಇದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಮೊದಲು ತಿಳ್ಕೋಣ. ಅದಾದ ಮೇಲೆ ಅವುಗಳ ಕ್ಲಾಸಿಫಿಕೇಶನ್ ಹೋಗೋಣ. ಟ್ಯಾಲೋಫೈಟಾ ಯಾವುದು ಅಂತಂದ್ರೆ ದ ಪ್ಲಾಂಟ್ಸ್ ವಿಚ್ ಬಿಯರ್ಸ್ ದ ಪ್ಲಾಂಟ್ ಬಾಡಿ ವಿಚ್ ಇಸ್ ಕಂಪ್ಲೀಟ್ಲಿ ಥ್ಯಾಲಾಯ್ಡ್. ಯಾವುದೆಲ್ಲ ಸಸ್ಯಗಳು ಕಂಪ್ಲೀಟ್ ಆಗಿ ಥ್ಯಾಲಾಯ್ಡ್ ಆಗಿದೆಯೋ ಅವುಗಳನ್ನು ಥ್ಯಾಲೋಫೈಟಾ ಅಂತ ಕರೆದಿದ್ದೇವೆ. ಅದರಲ್ಲೂ ಅಕ್ವಾಟಿಕ್ ಥ್ಯಾಲಾಯ್ಡ್ ಆಗಿರಬೇಕು. ಆಮೇಲೆ ದೇ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಆಲ್ಗೆ. ಈ ಆಲ್ಗೆ ಯಾವ ತರದ್ದು ಜೀವಿಗಳು ಅಂತ ನಾನು ಮೊದಲು ಬರ್ತಿದ್ದೆ ನೋಡಿ. ದಿ ಆಲ್ಗೇಸ್ ವಿ ನೋ ದಟ್ ದೇ ಆರ್ ಆಟೋಟ್ರೋಫಿಕ್, ಕ್ಲೋರೋಫಿಲ್ಲಸ್, ರೈಟ್? ಕ್ಲೋರೋಫಿಲ್ಲಸ್ ಆಗಿರೋದ್ರಿಂದಾನೇ ಇದು ಆಟೋಟ್ರೋಫಿಕ್. ಆಟೋಟ್ರೋಫಿಕ್, ಕ್ಲೋರೋಫಿಲ್ಲಸ್, ಥ್ಯಾಲಾಯ್ಡ್, ಯುಕ್ಯಾರಿಯೋಟಿಕ್, aquatic. They are completely aquatic. Eukaryotic, aquatic organisms. ಆಲ್ಗೆ ಯಾವ ತರದ್ದಪ್ಪ ಅಂತಂದ್ರೆ ನೀರಿನಲ್ಲೇ ವಾಸ ಮಾಡುವಂತವಾಗಿದ್ದಾವೆ, ಯುಕ್ಯಾರಿಯೋಟಿಕ್ ಸೆಲ್ಗಳಿಂದ ಮಾಡಲ್ಪಟ್ಟಿರೋದಾಗಿದ್ದಾವೆ, ದ್ವಿತೀಯ ಸಂಶ್ಲೇಷಣೆಯನ್ನ ಮಾಡಿಕೊಳ್ಳಿಕ್ಕೆ ಪತ್ರ ಅರಿತುಗಳು ಅಂತ ಕರೀತಾವೆ. ಅಂದ್ರೆ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಗಳನ್ನ ಹೊಂದಿರುವಂತಹದ್ದಾಗಿದೆ. ಅದರಿಂದ ಕ್ಲೋರೋಫಿಲ್ಲಸ್ ಅಂತ ಕರೆದಿದ್ದಾವೆ. ಸ್ವತಃ ಆಹಾರವನ್ನು ತಮಗೆ ತಾವೇ ತಯಾರು ಮಾಡಿಕೊಳ್ಳೋದ್ರಿಂದ ಆಟೋಟ್ರೋಫಿಕ್ ಅಂತ ಕರೀತಿದ್ದಾವೆ. ಪ್ಲಾಂಟ್ ಬಾಡಿಯನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡಕ್ಕಾಗದೇ ಇರೋದ್ರಿಂದ ಥ್ಯಾಲಾಯ್ಡ್ ಪ್ಲಾಂಟ್ ಬಾಡಿ ಅಂತ ಕರೀತೇವೆ. ಇದಿಷ್ಟು ಯಾವುದರ ಗುಣ ಅಂತಂದ್ರೆ ಈ ಒಂದು ಡಿವಿಷನ್ ಥ್ಯಾಲೋಫೈಟಾದಲ್ಲಿ ಬರುವಂತಹ ಪ್ಲಾಂಟ್ಸ್ಗಳ ಗುಣಲಕ್ಷಣಗಳಾಗಿದ್ದಾವೆ. ದೇ ಆರ್ ಆಟೋಟ್ರೋಫಿಕ್, ಕ್ಲೋರೋಫಿಲ್ಲಸ್, ಅಕ್ವಾಟಿಕ್, ಥ್ಯಾಲಾಯ್ಡ್, ಯುಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್. ಈ ಥ್ಯಾಲೋಫೈಟಾದ ಬರುವಂತ ಈ ಆಲ್ಗೆ ಅಥವಾ ಥ್ಯಾಲೋಫೈಟಾ ಅಂತ ಏನ್ ಕರಿತೇವೋ ಇವುಗಳನ್ನ ನಾವು ಎಲ್ಲಿ ನೋಡ್ತೇವೆ? ಒಂದಂತೂ ಇಲ್ಲಿ ಸ್ಪಷ್ಟ, ಯಾವುದು? ದೇ ಆರ್ ಕಂಪ್ಲೀಟ್ಲಿ ಅಕ್ವಾಟಿಕ್ ಅನ್ನುವಂಥದ್ದಂತೂ ಕ್ಲಿಯರ್ ಆಯ್ತು. ಏನರ್ಥ? ಅಲ್ಲಿಗೆ ಇದು ನೀರಿನಲ್ಲೇ ವಾಸ ಮಾಡುವಂತವು, ನಾವು ಇದನ್ನ ನೀರಿನಲ್ಲೇ ನೋಡುವಂತದ್ದು ಅನ್ನೋದು ಒಂದಂತೂ ಕ್ಲಿಯರ್ ಆಯ್ತು. ಸೊ ಅಕರೆನ್ಸ್ ಎಲ್ಲೆಲ್ಲಿ ನೋಡ್ತೇವೆ? ದೀಸ್ ಆಲ್ಗೇಸ್ ಆರ್ ಫೌಂಡ್ ಇನ್ ವೆರೈಟಿ ಆಫ್ ಹ್ಯಾಬಿಟೇಟ್ಸ್. ವೈವಿಧ್ಯಮಯವಾದಂತಹ ಸ್ಥಳಗಳಲ್ಲಿ, ವೆರೈಟಿ ಆಫ್ ಹ್ಯಾಬಿಟೇಟ್ಸ್ಗಳಲ್ಲಿ ನೋಡ್ತಾ ಹೋಗ್ತವೆ. ಅದರಲ್ಲೂ ಅವು ತೇವಾಂಶದಿಂದ ಕೂಡಿರುವಂತಹದ್ದು ಅಥವಾ ನೀರಿನಾಂಶದಿಂದ ಕೂಡಿರುವಂತಹ ಜಾಗಗಳೇ ಆಗಿರಬೇಕು. ಮಾಯ್ಸ್ಟ್ ಸ್ಟೋನ್, ಸಾಯಿಲ್, ವುಡ್ ಎಕ್ಸೆಟ್ರಾ. ನೋಡಿ, ಈ ಥ್ಯಾಲೋಫೈಟಾದ ಆರ್ಗಾನಿಸಮ್ಸ್ಗಳು, ಪ್ಲಾಂಟ್ಸ್ಗಳು ಕೆಲವು ಫ್ರೀ ಲಿವಿಂಗ್, ಫ್ರೀ ಫ್ಲೋಟಿಂಗ್ ಆಗಿದ್ರೆ ಇನ್ನು ಕೆಲವು ಯಾವುದಾದ್ರೂ ಒಂದು ಸಬ್ಸ್ಟ್ರಾಟಮ್ಗೆ ಅಂಟ್ಕೊಂಡಿರ್ತದೆ. ಆ ಸಬ್ಸ್ಟ್ರಾಟಮ್, ಆ ವಸ್ತು
ನೀರಿನ ಹತ್ರ ಇರಬೇಕು, ನೀರಿನಲ್ಲೇ ಇರಬೇಕು. ಸೊ ಯಾವಾಗಲೂ ಆ ವಸ್ತು ತೇವಾಂಶದಿಂದ ಕೂಡಿರಲೇಬೇಕು. ಸೊ ಅದೇ ವಿ ಸಿ ದ ಆಲ್ಗಿ ಇನ್ ವೆರೈಟಿ ಆಫ್ ಹ್ಯಾಬಿಟೇಟ್ಸ್. ಅದರಲ್ಲಿ ನೀರಿನಾಂಶ ಇರುವಂತಹ, ತೇವಾಂಶ ಇರುವಂತಹ ಮಾಯಿಸ್ಟೋನ್, ಯಾವಾಗ್ಲೂ ಈಗ ನೀರಿನ ಜರಿ ಬೀಳ್ತಾ ಇರ್ತದೆ ನೋಡಿ, ಅದರ ಅಕ್ಕಪಕ್ಕದಲ್ಲಿರುವಂತಹ ಕಲ್ಲು ಯಾವಾಗಲೂ ತೇವಾಂಶದಿಂದ ಕೂಡಿರ್ತದೆ. ಸೊ ಅದರ ಮೇಲೆ ಈ ಒಂದು ಪಾಚಿ ತರದ ಆಲ್ಗೆಗಳು ಬೆಳೆದಿರುತ್ತವೆ. ಅದಕ್ಕೆ ಆ ಕಲ್ಲುಗಳ ಮೇಲೆ ಕಾಲಿಟ್ಟಾಗ ಯಾಕೆ ಜಾರುತ್ತೆ ಅಂದ್ರೆ ಅಲ್ಲಿ ಈ ಆಲ್ಗೆಗಳು ಬೆಳೆದಿರ್ತವೆ. ಆದ್ರಿಂದ ನಮ್ಮ ಕಾಲು ಸ್ಲಿಪ್ ಆಗುತ್ತೆ, ಕಾಲು ಜಾರುತ್ತೆ, ನಾವು ಬೀಳ್ತೇವೆ. ಸೊ ಮಾಯಿಸ್ಟೋನ್, ಸಾಯಿಲ್, ತೇವಾಂಶದಿಂದ ಕೂಡಿರುವಂತಹ ನೆಲದ ಮೇಲೆ ಮರದ ದಿಮ್ಮಿ ಯಾವಾಗಲೂ ತೇವಾಂಶದಿಂದ ಕೂಡಿದ್ರೆ wood and other habitats which are always moist, ಎಲ್ಲ ಜಾಗದಲ್ಲೂ ನಾವು ಈ ಆಲ್ಗೇಸ್ಗಳನ್ನು ನೋಡ್ತೇವೆ. ಜೊತೆಗೆ some of the algae are associated with the other organisms. ಸ್ವತಂತ್ರವಾಗಿ ತಾನು ನೀರಿನಲ್ಲಿ ಬೇರೆದ್ರ ಜೊತೆ ಅಂಟಿಕೊಂಡು ಬೆಳೆಯೋದರ ಜೊತೆಗೆ ಕೆಲವು ಸಿಂಬಯೋಟಿಕ್ ಅಸೋಸಿಯೇಷನ್ ನಲ್ಲೂ ಬದುಕ್ತಿರ್ತವೆ, ಅಥವಾ ಬೇರೆಯ ಜೀವಿಗಳ ಜೊತೆ ಅಸೋಸಿಯೇಟ್ ಆಗಿ ಬದುಕ್ತಾ ಹೋಗ್ತವೆ. ಸೊ ಆ ಅಸೋಸಿಯೇಷನ್ ನಾವು ಲೈಕಿನ್ಸ್ ಅಲ್ಲಿ ನೋಡಿದ್ದೇವೆ, ಈಗಾಗಲೇ ತಿಳಿಸಿದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ, ಅಂದ್ರೆ ಹಿಂದಿನ ಯೂನಿಟ್ ಚಾಪ್ಟರ್ ನಲ್ಲಿ. ಯಾವುದನ್ನ ಲೈಕಿನ್ಸ್ ಅಂತ ಕರೀತೇವೆ? ಯಾವುದು ಲೈಕಿನ್ಸ್ ಅಂತಂದ್ರೆ ದೇ ಆರ್ ದ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಬೋತ್ ಆಲ್ಗೆ ಅಂಡ್ ಫಂಜೈ ಅನ್ನೋದು ನಮಗೆ ಗೊತ್ತಿದೆ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾವೆ. ಸೊ ಕೆಲವು ಆಲ್ಗೇಸ್ಗಳು ಫಂಗೈ ಜೊತೆಗೆ ಅಸೋಸಿಯೇಟ್ ಆಗಿ ಬದುಕ್ತಾ ಇದ್ದಾವೆ, ಅದನ್ನ ಲೈಕಿನ್ಸ್ ಅಂತ ಕರೀತೇವೆ. ಒಂದಂತೂ ಇಲ್ಲಿ ಸ್ಪಷ್ಟ ಆಯಿತು, ಕೆಲವು ಆಲ್ಗೇಸ್ಗಳು ಫಂಗಸ್ಸಿನ ಜೊತೆ ಅಸೋಸಿಯೇಟ್ ಆಗಿ ಬದುಕ್ತಿರ್ತವೆ, ಬೆಳೀತಾ ಇರ್ತವೆ ಅನ್ನೋದು ಒಂದಾದ್ರೆ, and some of them has been grown on the surface of some animals. ಕೆಲವು ಆಲ್ಗೆಗಳು ಬೇರೆ ಪ್ರಾಣಿಗಳ ದೇಹದ ಮೇಲೆ ಬೆಳೀತವಂತೆ. ಅದು ಯಾವುದು ಅಂತಂದ್ರೆ on the sloth bear, right? On the sloth bear we see this algae growing on the body of this sloth bear. So ಇವೆರಡು ಏನಪ್ಪಾ ಅಂದ್ರೆ ದೇ ಆರ್ ದ ಎಕ್ಸಾಂಪಲ್ಸ್ ಫಾರ್ ವಾಟ್ ಅಂತಂದ್ರೆ ಆಲ್ಗೆಗಳು ಬೇರೆಯವರ ಜೊತೆ ಅಸೋಸಿಯೇಟ್ ಆಗಿ ಬದುಕ್ತವೆ ಅನ್ನೋದಕ್ಕೆ ಇವೆರಡು ಉದಾಹರಣೆಗಳಾದ್ರೆ, ಈ ಆಲ್ಗೆದ ಸೈಜು ದೇ ರೇಂಜ್ ಫ್ರಮ್ ಯೂನಿಸೆಲ್ಯುಲಾರ್ ಟು ಮಲ್ಟಿಸೆಲ್ಯುಲಾರ್. ಕೆಲವೊಂದು ಏಕಜೀವಕೋಶಗಳಿಂದ ಮಾಡಲ್ಪಟ್ಟಿರೋದಾದ್ರೆ, ದಟ್ ಮೀನ್ಸ್ some are unicellular and some are multicellular and some are colonial. ಯಾವುದು ಕಾಲೋನಿ ಅಂತ ನಿಮಗೆ ಗೊತ್ತಿದೆ ಅಂತ ಕಾಣಿಸುತ್ತೆ, ಹೇಳಿದ್ದೇನೆ. The size ranges from microscopic unicellular forms. Microscopic unicellular, for example, Chlamydomonas, or colonial. ಯಾವುದನ್ನು ಕಾಲೋನಿ ಅಂತ ಕರೀತೇವೆ? The group of cells living together but there is no interconnection between one cell to another, ಅದನ್ನ ಕಾಲೋನಿ ಅಂತ ಕರೀತೇವೆ. ಹಲವು ಸೆಲ್ಲುಗಳು ಒಗ್ಗೂಡಿರ್ತವೆ, ಆದ್ರೆ ಒಂದು ಸೆಲ್ಲಿಂದ ಮತ್ತೊಂದು ಸೆಲ್ಗೆ ಯಾವುದೇ ಸಬ್ಸ್ಟೆನ್ಸ್ಗಳು ಟ್ರಾನ್ಸ್ಫರ್ ಆಗೋದಿಲ್ಲ, ಯಾವುದೇ ಕನೆಕ್ಷನ್ಸ್ ಇರೋದಿಲ್ಲ. ಅಂಥದನ್ನ ಕಾಲೋನಿ ಎಕ್ಸಾಂಪಲ್. ವಾಲ್ವಾಕ್ಸ್ ಕಾಲೋನಿ ಏನಿದೆಯೋ ಅದು ಕಾಲೋನಿಗೆ ಎಕ್ಸಾಂಪಲ್. ಆದ್ರೆ ನೋಡಿ, ನಾನೇನು ಹೇಳ್ತಿದ್ದಾನೆ, ಈ ಥ್ಯಾಲೋಫೈಟಾದಲ್ಲಿ ಅಥವಾ ಈ ಆಲ್ಗೆ ಯಾವ್ಯಾವ ತರ ಬೆಳೀತಿದ್ದಾವೆ ಅಂತಂದ್ರೆ, ಕೆಲವಂತೂ ಮೈಕ್ರೋಸ್ಕೋಪಿಕ್ಕು ಯೂನಿಸೆಲ್ಯುಲರ್ ಆದ್ರೆ ಇನ್ ಕೆಲವು ಕಾಲೋನಿ ಫಾರ್ಮ್ ಅಲ್ಲಿ ಇರ್ತವೆ, ಇನ್ನು ಕೆಲವು ಫಿಲಮೆಂಟಸ್ ಲೈಕ್ ಇದ್ದಾವೆ. ಆ ಫಿಲಮೆಂಟಸ್ ಲೈಕ್ ಎಕ್ಸಾಂಪಲ್ ಯಾವುದು? ಅಲ್ಲೋಥ್ರೆಕ್ಸ್, ಸ್ಪೈರೋಗೈರಾ. ಎಲೋಥ್ರೆಕ್ಸ್ ಮತ್ತೆ ಸ್ಪೈರೋಗೈರಾ ಅನ್ನುವಂತಹದ್ದು. ಈ ಸ್ಪೈರೋಗೈರಾವನ್ನ ನಾವೇನಂತ ಕರಿತೇವೆ ಅಂದ್ರೆ ಮರ್ಮೇಟ್ರಸ್ ಅಂತ ಕರಿತೇವೆ. ಮರ್ಮೇಟ್ರಸ್ ಅಂದ್ರೆ ಜಲಕನ್ಯೆಯ ಜಡೆ ಅನ್ನೋ ಅರ್ಥ. ಟ್ರಸ್ ಅಂತಂದ್ರೆ ಯಾಕೆ ಅಂತಂದ್ರೆ ಇದು ಫ್ರೆಶ್ ವಾಟರ್ ನಲ್ಲಿ, ಅದು ಡಿಚಸ್, ಸೀವೇಜ್ ವಾಟರ್ಗಳಲ್ಲಿ ಬೆಳೆದಿರ್ತವೆ. ಹೇಗೆ ಅಂತಂದ್ರೆ ಒಂದು ಉದ್ದವಾದಂತಹ ಟೇಪ್ ಲೈಗಳು ಹಲವು ಒಗ್ಗೂಡಿ ಯಾರದೋ ಒಂದು ಜಡೆ ತೇಲಾಡ್ತಾ ಇದೆಯೇನೋ ನೀರಿನಲ್ಲಿ ಅನ್ನೋ ಹಾಗೆ ಇದು ಫ್ರೆಶ್ ವಾಟರ್ ನಲ್ಲಿ ಅಥವಾ ಸಿವೇಜ್ ವಾಟರ್ ನಲ್ಲಿ ಕಾಣಿಸ್ತಾ ಹೋಗುತ್ತೆ. ಈ ಸ್ಪೈರೋಗೈರಾ ಅದು ತುಂಬಾ ದೊಡ್ಡದಾದಂತಹ ಫಿಲಮೆಂಟಸ್ ಲೈಕ್ ಇರುವಂತದ್ದಾದ್ರೆ, ಇನ್ನೊಂದು ಜೈಂಟ್ ಆಲ್ಗೇಸ್ಗಳಿದ್ದಾವೆ. ಆ ಜೈಂಟ್ ಮೆರೈನ್ ಆಲ್ಗೇಸ್ಗಳನ್ನ ನಾವು ಕೆಲ್ಪ್ಸ್ ಅಂತ ಕರಿತೇವೆ. KELPS, ಕೆಲ್ಪ್ಸ್ ಅಂತ ಕರಿತೇವೆ. ದೇ ಆರ್ ದ ಜೈಂಟ್ ಆಲ್ಗೇಸ್, ರೈಟ್? ಅದನ್ನ ಸೀ ವೀಡ್ಸ್ ಅಂತಲೂ ಕರಿತೇವೆ.
ಸೀವಿಡ್ಸ್ ಅಂತಂದ್ರೆ ಸಮುದ್ರದ ಕಳೆಗಳು ಅನ್ನೋ ಅರ್ಥ. ದೇ ಆರ್ ಆಲ್ಸೋ ಕಾಲ್ಡ್ ಎಸ್ ಸೀವಿಡ್ಸ್. ಸೊ ಈ ಮೆರೈನ್ ಫಾರ್ಮ್ಸ್ ನಲ್ಲಿ ನಾವು ಈ ಮೆರೈನ್ ಫಾರ್ಮ್ ನ ಕೆಲ್ಸ್ ಏನ್ ಜೈಗಾಂಟಿಕ್ ಆಗಿ ಬೆಳಿತಾವೋ ಅವುಗಳು ದೇ ಫಾರ್ಮ್ಸ್ ಎ ಮ್ಯಾಸಿವ್ ಪ್ಲಾಂಟ್ ಬಾಡೀಸ್, ತುಂಬಾ ದಟ್ಟವಾಗಿ ಬೆಳೆದು ಬಿಟ್ಟಿರುತ್ತವೆ, ಸಮುದ್ರ ತಳಭಾಗದಲ್ಲಿ ಬೆಳೆದು ಬಿಟ್ಟಿರುತ್ತವೆ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ದೇ ಆರ್ ಕಾಲ್ಡ್ ಎ ಸೀವೀಡ್ಸ್ ಅಂತ, ಸಮುದ್ರದ ಕಳೆಗಳು ಅಂತ ಕಳಿತೇವೆ. ಅಷ್ಟು ಕಳೆಗಳು ಹೇಗೆ ಬೆಳ್ಕೊಳ್ತಾವೋ ಅದೇ ರೀತಿಯಾಗಿ ತುಂಬಾ ಮ್ಯಾಸಿವ್ ಆಗಿ ಬೆಳೆದು ಬಿಟ್ಟಿರುತ್ತವೆ. ಯಾವುದು? ಈ ಒಂದು ಜೈಂಟ್ ಆಲ್ಗೀಸ್ಗಳು. ಈ ಆಲ್ಗೆ ಹೇಗೆ ರೀಪ್ರೊಡ್ಯೂಸ್ ಮಾಡ್ತವೆ ಅಂತಂದ್ರೆ ದೇ ರೀಪ್ರೊಡ್ಯೂಸ್ ಬೈ 3 ಮೆಥಡ್ಸ್. ಅದ್ಯಾವುದು? ವೆಜಿಟೇಟಿವ್, asexual and sexual method. They reproduce vegetatively by fragmentation. ಯಾಕೆಂದ್ರೆ ಈ ಕಾಲೋನಿ ಆಗಿರ್ಬೋದು, ಫಿಲಮೆಂಟಸ್ ಲೈಕ್ ಆಗಿರ್ಬೋದು, ಈ ಆಲ್ಗೇಸ್ಗಳು ನೀರಿನಲ್ಲಿ ಇರ್ತಾವಲ್ಲ, ಅಲ್ಲಿಗೆ ಯಾವುದೋ ಒಂದು ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಇಂದ ಏನಾಗುತ್ತೆ, ಪುಟ್ಟ ಪುಟ್ಟ ತುಣುಕುಗಳಾಗ್ಬಿಡ್ತವೆ. ಡ್ಯೂ ಟು ದ ಎಕ್ಸ್ಟರ್ನಲ್ ಎಫೆಕ್ಟ್ ಆರ್ ಎಕ್ಸ್ಟರ್ನಲ್ ಆಕ್ಟಿವಿಟಿ, ದ ಲಾಂಗ್ ಫಿಲಮೆಂಟ್ಸ್ ಮೈಟ್ ಅಂಡರ್ಗೋ pieces or the fragmentations to form a small individual unit called as fragments. When these fragments reach a superficial substratum, they start germinating to produce a new colony. So ಈ ರೀತಿಯಾಗಿ ಒಂದು ಪುಟ್ಟದಾದಂತಹ ಒಂದು ಫ್ರಾಗ್ಮೆಂಟು ಒಂದು ಹೊಸ ಪ್ಲಾಂಟ್ ಬಾಡಿಗೆ ಜನ್ಮ ಕೊಡುವಂತಹ ರೀತಿಯನ್ನು ನಾವು ಫ್ರಾಗ್ಮೆಂಟೇಶನ್ ಅಂತ ಕರಿತಾ ಹೋಗ್ತವೆ. ಆಲ್ಗೆಗಳು ಫ್ರಾಗ್ಮೆಂಟೇಶನ್ ಇಂದ ರೀಪ್ರೊಡ್ಯೂಸ್ ಮಾಡಬಹುದು. asexually by spores. ಈಗಾಗಲೇ ನಿಮಗೆ ಸ್ಪೋರ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ. ಸ್ಪೋರ್ ಆರ್ ಯೂನಿಸೆಲ್ಯುಲರ್ ಯೂನಿನ್ಯೂಕ್ಲಿಯೇಟೆಡ್, ರೈಟ್? ಯೂನಿಸೆಲ್ಯುಲರ್ ಯೂನಿನ್ಯೂಕ್ಲಿಯೇಟೆಡ್ 10 ವಾಲ್ಡ್ ಟೋಟಿಪೊಟೆಂಟ್ ಸೆಲ್ ಅಂತ ಹೇಳಿದ್ದೇವೆ. ಆ ಒಂದು ಸ್ಪೋರ್ಗೆ ಒಂದು ಸಾಮರ್ಥ್ಯ ಇದೆ, ಯಾವುದೋ ಒಂದು ಹೊಸ ಜೀವಿಯನ್ನು ಸೃಷ್ಟಿ ಮಾಡುವಂತ ಒಂದು ಸಾಮರ್ಥ್ಯ. ಆ ಸಾಮರ್ಥ್ಯವನ್ನ ಟೋಟಿಪೊಟೆನ್ಸಿ ಅಂತ ಕರೀತೇವೆ. ಸೊ ನಮ್ಮ ಈ ಪ್ಲಾಂಟ್ಸ್ ಅಲ್ಲಿ ನಾವು ಆ ಸ್ಪೋರುಗಳನ್ನ ನೋಡ್ತೇವೆ. ಆ ಸ್ಪೋರುಗಳನ್ನ ನಾವು ಈ ಪ್ಲಾಂಟ್ ಅಲ್ಲಿ ಏನ್ ನೋಡ್ತೇವೋ ಅದು ಈ ಆಲ್ಗೆದಲ್ಲಿ ಹೇಗಿರುತ್ತೆ ಅಂತಂದ್ರೆ, ಈಗಾಗಲೇ ನಾನು ಹೇಳಿದ್ದೇನೆ, ಈ ಆಲ್ಗೆ ಅಥವಾ ಥ್ಯಾಲೋಫೈಟ್ ಅದೆಲ್ಲ ಜೀವಿಗಳು ಬೆಳೆಯೋದು ಎಲ್ಲಿ ಅಂತಂದ್ರೆ ನೀರಿನಲ್ಲಿ. ಸೊ ದೇ ಆರ್ ಕಂಪ್ಲೀಟ್ಲಿ ಅಕ್ವಾಟಿಕ್. ಆದ ಕಾರಣ ಸ್ಪೋರುಗಳು ಸರಳವಾಗಿ ನೀರಿನಲ್ಲಿ ಸಪರೇಟ್ ಆಗಂದ್ರೆ ಲಿಬರೇಟ್ ಆಗಲಿ ಅನ್ನೋದಕ್ಕೋಸ್ಕರ ಯಾವ ತರದ ಸ್ಪೋರ್ ಬಿಡ್ತವೆ ಅಂತಂದ್ರೆ ದ ಪ್ರೊಡ್ಯೂಸಸ್ ದ ಝೂಸ್ಪೋರ್ಸ್. ಆ ಝೂಸ್ಪೋರ್ಸ್ ಯಾವುದು? ದೇ ಆರ್ ದ ಮೊಟೈಲ್ ಸ್ಪೋರ್ಸ್. ದೇ ಆರ್ ಪ್ರೊಡ್ಯೂಸ್ಡ್ ಎಂಡೋಜಿನಸ್ಲಿ, ಅಂದ್ರೆ ಯಾವುದರ ಒಳಗೆ ಬಿಡುತ್ತೆ, ಸ್ಪೊರಾಂಜಿಯಾದ ಒಳಗೆ ಸ್ಪೋರುಗಳು ಬಿಟ್ಟರೆ ಅದರ ಎಂಡೋಜಿನಸ್ಲಿ ಬಾಂಡ್ ಅಂತ ಕರಿತಾ ಹೋಗ್ತವೆ. The spores are endogenously bound. When these spores are liberated from the sporangia and they swim in a liquid media, and when these spores reach the suitable substratum, they wither off the flagella and start germinating to produce the new plant body. ಈ ರೀತಿಯಾಗಿ ರೀಪ್ರೊಡ್ಯೂಸ್ ಮಾಡುವಂತ ಮೆಥಡ್ ಏನಿದೆಯೋ ಅದನ್ನ asexual reproduction ಅಂತ ಕರೀತೇವೆ. ಈ ಆಲ್ಗೆಗಳು ದೇ ಆಲ್ಸೋ ರೀಪ್ರೊಡ್ಯೂಸ್ ಸೆಕ್ಷುವಲಿ ಬೈ ದ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಆ ಗ್ಯಾಮೆಟ್ಸ್ಗಳು ಎರಡು ಮೊಟೈಲ್ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ಮೊಟೈಲ್ ಆಗಿರಬಹುದು. ಯಾವುದಾದ್ರೂ ಒಂದು ಮೊಟೈಲ್ ಆಗಿತ್ತು ಅಂತಂದ್ರೆ ಅದು ಯಾವಾಗಲೂ ಮೇಲ್ ಗ್ಯಾಮೆಟೇ ಮೊಟೈಲ್ ಆಗಿರ್ತದೆ. ಇದು ನಿಮ್ಗೆಲ್ಲ ಗೊತ್ತಿರುವಂತ ಒಂದು ರೂಲ್. Sexual reproduction takes place by the fusion of gametes. The fusion of gametes is called as fertilization, which takes place by 3 methods. Isogamous, example Chlamydomonas, anisogamous, Spirogyra, oogamous, Laminaria ಮತ್ತು Ectocarpus ಅಂತ ಹೇಳ್ತಿದ್ದಾನೆ. ಯಾವುದನ್ನ ಐಸೋಗಾಮಸ್ ಅಂತ ಕರೀತೇವೆ ಅಂತಂದ್ರೆ the fusion of 2 similar motile gametes. The fusion of 2 similar motile gametes to produce the diploid zygote. ಯಾವುದನ್ನ ಐಸೋಗ್ಯಾಮಸ್ ಅಂತ ಕರೀತೇವೆ ಅಂತಂದ್ರೆ, ಗ್ಯಾಮಸ್ ಅಂತಂದ್ರೆ ಮ್ಯಾರೇಜ್ ಅಥವಾ ಫ್ಯೂಷನ್ ಅಂತ ಅರ್ಥ, ಐಸೋ ಅಂತಂದ್ರೆ ಸಿಮಿಲರ್ ಅಂತ ಅರ್ಥ. ಇದನ್ನ ನಾನು ಫಂಜೈ ಪಾಠ ಮಾಡುವಂತ ಸಂದರ್ಭದಲ್ಲೂ ಹೇಳಿದ್ದಾನೆ, ಈಗನೂ ಹೇಳ್ತಿದ್ದಾನೆ. ದ ಫ್ಯೂಷನ್ ಆಫ್ 2 ಸಿಮಿಲರ್ ಮೊಟೈಲ್ ಗ್ಯಾಮೆಟ್ಸ್ ಇಸ್ ಕಾಲ್ಡ್ ಆಸ್ ಐಸೋಗ್ಯಾಮಸ್. ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂತಂದ್ರೆ
ಕ್ಲಮೈಡೋಮೋನಸ್. ನಮ್ಮ ಆಲ್ಗೆ ದೇ ರೀಪ್ರೊಡ್ಯೂಸ್ ಸೆಕ್ಷುವಲಿ ಬೈ ದ ಅನೈಸೋಗ್ಯಾಮಸ್ ಮೆಥಡ್. ಯಾವುದನ್ನು ಅನೈಸೋಗ್ಯಾಮಸ್ ಅಂತಂದ್ರೆ ದ ಫ್ಯೂಷನ್ ಆಫ್ ಡಿಸ್ಸಿಮಿಲರ್ ಮೊಟೈಲ್ ಗ್ಯಾಮೆಟ್ಸ್ ಅಂತ ಹೇಳಿದ್ದಾವೆ. ದೋಸ್ ಗ್ಯಾಮೆಟ್ಸ್ ವಿಚ್ ಆರ್ ಡಿಸ್ಸಿಮಿಲರ್ ಇನ್ ದೇರ್ ಶೇಪ್, ಸೈಜ್ ಅಂಡ್ ಸ್ಟ್ರಕ್ಚರ್, ಅಂತಹ ಗ್ಯಾಮೆಟ್ಸ್ ಗಳನ್ನ ಅನೈಸೋಗ್ಯಾಮೆಟ್ಸ್ ಅಂತ ಕರೀತೇವೆ. ಅವುಗಳ ಫ್ಯೂಷನ್ ಅನ್ನ ಅನೈಸೋಗ್ಯಾಮಸ್ ಅಂತ ಕರೀತೇವೆ. ಅನೈಸೋಗ್ಯಾಮಸ್ ಅಲ್ಲಿ ಬೋತ್ ಆರ್ ಮೊಟೈಲ್ ಬಟ್ ಡಿಸ್ಸಿಮಿಲರ್ ಇನ್ ಸ್ಟ್ರಕ್ಚರ್. ಆ ತರದ ಗ್ಯಾಮೆಟ್ಸ್ ಗಳ ಫ್ಯೂಷನ್ ನಿಂದ ಡಿಪ್ಲಾಯ್ಡ್ ಝೈಗೋಟ್ ಏನಾಗುತ್ತೋ ಆ ಝೈಗೋಟ್ ಮುಂದೆ ಡೆವಲಪ್ ಆಗುತ್ತೋ ಅಂತಹದನ್ನ ಅನೈಸೋಗ್ಯಾಮಸ್ ಮೆಥಡ್ ಅಂತ ಕರೀತೇವೆ. ಯಾವುದನ್ನ ಉಗಾಮಸ್ ಅಂತ ಕರೀತೇವೆ ಅಂತಂದ್ರೆ ಈ ಉಗಾಮಸ್ ನಲ್ಲಿ ಓನ್ಲಿ ದ ಮೇಲ್ ಗ್ಯಾಮೆಟ್ ಇಸ್ ಮೊಟೈಲ್ and the female gamete is non-motile, which is present inside the female plant body. ಈ ಮೇಲ್ ಗ್ಯಾಮೆಟ್ ಮಾತ್ರ ಮೊಟೈಲ್ ಇರ್ತದೆ, ಫಿಮೇಲ್ ಗ್ಯಾಮೆಟ್ ನಾನ್ ಮೊಟೈಲ್ ಆಗಿರ್ತದೆ. ಮೇಲ್ ಗ್ಯಾಮೆಟ್ ಮಾತ್ರ ತಾನು ತನ್ನ ಒಂದು ಗಮೆಟಾಂಜೆಯಿಂದ ಲಿಬರೇಟ್ ಆಗಬೇಕು, ನೀರಿನಲ್ಲಿ ಸ್ವಿಮ್ ಮಾಡ್ಕೊಂಡು ಬಂದು ಫಿಮೇಲ್ ಗಮೆಟಾಂಜೆ ಏನು ಫಿಮೇಲ್ ಪ್ಲಾಂಟ್ ಬಾಡಿಯಲ್ಲಿದೆಯೋ ಅದರ ಹತ್ರ ಹೋಗಬೇಕು, ಅಲ್ಲಿ ಫರ್ಟಿಲೈಸೇಷನ್ ಪ್ರೋಸೆಸ್ ನಡಿಬೇಕು. ಈ ತರ ನಡೆದರೆ ಅಂಥವುಗಳನ್ನ ನಾವು ಉಗಾಮಸ್ ಮೆಥಡ್ ಅಂತ ಕರೀತೇವೆ. ಇದನ್ನ ನಾವು ಹೈಯರ್ ಆಲ್ಗೇಸ್ ಆದಂತಹ ಲ್ಯಾಮಿನೇರಿಯಾ, ಎಕ್ಟೋಕಾರ್ಪಸ್, ಸರ್ಗಾಸಮ್ ಇವುಗಳಲ್ಲಿ ನಾವು ಉಗಾಮಸ್ ಮೆಥಡ್ ಅನ್ನ ನೋಡ್ತಾ ಬರ್ತೇವೆ. ಅಲ್ಲಿಗೆ ನಾವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡಿವಿಷನ್ ಥ್ಯಾಲೋಫೈಟಾ ಆರ್ ಆಲ್ಗೆ ತಿಳ್ಕೊಂಡ್ವಿ. ಈಗ ಇಂಪಾರ್ಟೆನ್ಸ್ ಆಫ್ ಆಲ್ಗೆನ ತಿಳ್ಕೊಳ್ಳೋಣ. ಅಂದ್ರೆ ಈ ಆಲ್ಗೆಯ ಪ್ರಾಮುಖ್ಯತೆ ಏನು ಅನ್ನೋದನ್ನ, ಅಥವಾ ಎಲ್ಲೆಲ್ಲಿ ನಮಗೆ ಆಲ್ಗೆ ಯೂಸ್ ಆಗ್ತದೆ ಅನ್ನುವಂಥ ವಿಚಾರವನ್ನ ನಾವೀಗ ತಿಳ್ಕೊಳ್ಳೋಣ. ಈ ಆಲ್ಗೆ ಅತ್ಯಂತ ಪ್ರಮುಖವಾಗಿ ಯಾವ ಕೆಲಸ ಮಾಡ್ತದೆ ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಆಗುವುದನ್ನ ತಪ್ಪಿಸ್ತಾ ಇದೆ. ಹಸಿರು ಮನೆ ಅಂತ ಕರಿತೇವೆ, ಗ್ರೀನ್ ಹೌಸ್ ಅಂತ ಕರಿತೇವೆ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಏನ್ ಕರಿತೇವೋ ಆ ಗ್ರೀನ್ ಹೌಸ್ ಎಫೆಕ್ಟ್ಗೆ ಅತ್ಯಂತ ಪ್ರಮುಖ ಕಾರಣ ಯಾವುದು ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ಗಳು. ಅದರಲ್ಲಿ ಯಾವುದು ಅಂದ್ರೆ ಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರತಿಯೊಂದು ಜೀವಿಯೂ ಇಲ್ಲಿ ರೆಸ್ಪಿರೇಟರಿ ಬೈ ಪ್ರಾಡಕ್ಟ್ ಆಗಿ ರಿಲೀಸ್ ಮಾಡ್ತಾ ಇದ್ದೇವೆ. ಆ ಕಾರ್ಬನ್ ಡೈಆಕ್ಸೈಡ್ ಮೇಲ್ ಹೋಗುತ್ತೆ, ಮೇಲ್ ಹೋಗಿ ಥಿಕ್ ಕಾರ್ಪೆಟ್ ರೀತಿ ಆಗುತ್ತೆ, ಆಮೇಲೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ ಅನ್ನುವಂಥ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಸೊ ಗ್ಲೋಬಲ್ ವಾರ್ಮಿಂಗ್ ಆಗಬಾರ್ದು ನಮಗೆ ಅಂತಂದ್ರೆ, ನಮ್ಮ ಪೃಥ್ವಿ ನಾರ್ಮಲ್ ಆಗಿ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನ ರಿಲೀಸ್ ಮಾಡಬಾರ್ದು. ಗ್ರೀನ್ ಹೌಸ್ ಗ್ಯಾಸಸ್ಗಳಂತಂದ್ರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ನಾವು ರಿಲೀಸ್ ಮಾಡಬಾರ್ದು ಅಂತೇನೋ ಆಯ್ತು. ಆದ್ರೆ ನಾವು ಉಸಿರಾಟ ಮಾಡಿದಾಗ ನಮಗೆ ಅರಿವಿಲ್ಲದೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಿದೆ. ಪ್ರತಿಯೊಂದು ಜೀವಿಯಿಂದಾನು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಹಾಗಿದ್ದಾಗ ಉಸಿರಾಟದ ಪ್ರಾಮುಖ್ಯತೆ ಇದ್ದೇ ಇದೆ, ನಾವು ಉಸಿರಾಡದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಿರ್ಬೇಕಾದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡುವುದು ಅಂತಂದ್ರೆ, ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಮ್ಮ ಸಸ್ಯಗಳೇನಿದ್ದಾವೋ, ಆಟೋಟ್ರೋಫ್ಸ್ ಏನಿದ್ದಾವೋ, ಇವುಗಳು ಆ ಕಾರ್ಬನ್ ಡೈಆಕ್ಸೈಡ್ ನ ಫಿಕ್ಸ್ ಮಾಡಿಕೊಂಡು ತಮಗ್ ಬೇಕಾದಂತ ಆಹಾರ ತಯಾರು ಮಾಡ್ಕೊಳ್ತಾವ್ರಿ. ಸೊ ಆದ ಕಾರಣ ನಾವು ಹೆಚ್ಚೆಚ್ಚು ಸಸ್ಯಗಳನ್ನು ನೆಡಬೇಕು, ಆಗ ಮಾತ್ರ ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗುತ್ತೆ ಅನ್ನುವಂಥ ವಿಚಾರ ಯಾಕೆ ಹೇಳ್ತೇವೆ ಅಂತಂದ್ರೆ, ದ ಪ್ಲಾಂಟ್ ಫಿಕ್ಸಸ್ ದ ಕಾರ್ಬನ್ ಡೈಆಕ್ಸೈಡ್ ಫಾರ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ಅದಕ್ಕಾಗಿ ನಿಮ್ಗೆ ಇಲ್ಲೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನೋಡಿ, ಹಾಫ್ ಆಫ್ ದ ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್, ಅರ್ಧದಷ್ಟು ನಾವು ಜಗತ್ನಲ್ಲಿ ರಿಲೀಸ್ ಮಾಡುವಂತ ಕಾರ್ಬನ್ ಡೈಆಕ್ಸೈಡ್ಗಳಲ್ಲಿ ಅರ್ಧದಷ್ಟು ಪ್ರಮಾಣವನ್ನ ನಮ್ಮ ಈ ಆಲ್ಗೆ ಫಿಕ್ಸ್ ಮಾಡ್ಕೊಳ್ತಾ ಇದೆ. ಯಾತಕ್ಕೋಸ್ಕರ? ಫಾರ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ಸೊ ಇದರಿಂದ ಏನ್ ಅನುಕೂಲ ಆಗಿದೆ ನಮಗೆ ಅಂತಂದ್ರೆ, ಗ್ಲೋಬಲ್ ವಾರ್ಮಿಂಗ್ ತಡೆಗಟ್ತಾ ಇದೆ ಇದು, ನಿಜ ತಾನೆ? ಸೊ ಇಟ್ ಈಸ್ ರಿಡ್ಯೂಸಿಂಗ್ ಆರ್ ಡಿಕ್ರೀಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಪರ್ಸೆಂಟೇಜ್ ಇನ್ ದ ಎನ್ವೈರನ್ಮೆಂಟ್. ಯಾರು? ಆಲ್ಗೇಸ್ಗಳಿಂದ. ಸೊ ಹಾಫ್ ಆಫ್ ದ ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆನ್ ಅರ್ತ್ ಈಸ್ ಬೈ ದ ಆಲ್ಗೆ. ಆಯ್ತಲ್ಲ? ಇನ್ನೊಂದು ಪ್ರಮುಖವಾದಂತಹ ವಿಚಾರ ನೋಡಿ,
ನೀರಿನಲ್ಲಿ ವಾಸ ಮಾಡುವಂತಹ ಪ್ರತಿಯೊಂದು ಪ್ರಾಣಿಗಳಿಗೂ ಉಸಿರಾಟ ಮಾಡಲಿಕ್ಕೆ ಆಕ್ಸಿಜನ್ ಬೇಕೇ ಬೇಕು. ಆಕ್ಸಿಜನ್ ಹೇಗಿರುತ್ತೆ ಅಂತಂದ್ರೆ ಅವುಗಳಿಗೆ ನೀರಿನಲ್ಲಿ ಕರಗಲ್ಪಟ್ಟಿರುವಂತಹ ಆಕ್ಸಿಜನ್ಗಳಾಗಿರ್ತವೆ. ಅದನ್ನ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಕರಿತೇವೆ. ಆ ಡಿಸಾಲ್ವ್ಡ್ ಆಕ್ಸಿಜನ್ ಹೆಂಗ್ ರಿಲೀಸ್ ಆಗುತ್ತೆ ಅಂತಂದ್ರೆ ನೋಡಿ, ಈ ಆಲ್ಗೆಗಳು ಏನು ನೀರಿನಲ್ಲಿ ವಾಸ ಮಾಡ್ತಿದ್ದಾವಲ್ಲ, ಇವುಗಳು ಎನ್ವೈರನ್ಮೆಂಟಿನ ಕಾರ್ಬನ್ ಡೈಆಕ್ಸೈಡ್ ಅನ್ನು ಫಿಕ್ಸೇಷನ್ ಮಾಡಿಕೊಳ್ಳೋದ್ರ ಜೊತೆಗೆ ಆ ಫೋಟೋಸಿಂಥೆಟಿಕ್ ಪ್ರೋಸೆಸ್ ಅಲ್ಲಿ ದ ಬ್ರೇಕ್ ಡೌನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಟೇಕ್ಸ್ ಪ್ಲೇಸ್. ಅದನ್ನ ಹೈಡ್ರೋಲೈಸಿಸ್ ಅಂತ ಕರೀತೇವೆ. ಆ ವಾಟರ್ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆದಾಗ ಆಕ್ಸಿಜನ್ ಲಿಬರೇಟ್ ಆಗುತ್ತೆ. ಆ ಆಕ್ಸಿಜನ್ ಹೊರಗೆ ಬರುತ್ತಲ್ಲ ಸ್ಟೊಮ್ಯಾಟಾದಿಂದ, ಆ ಆಕ್ಸಿಜನ್ ನೀರಿನಲ್ಲಿ ಕರಗಲ್ಪಟ್ಟಿರುತ್ತದೆ. ಆ ಆಕ್ಸಿಜನ್, those oxygen which has been liberated by the aquatic plants are used by the aquatic animals for respiration. ಅದಿಲ್ಲ ಅಂತಂದ್ರೆ ಯಾವ ಗ್ಯಾಸ್ಗಳೇನಾದ್ರೂ ನೀರಿನಲ್ಲಿ ಇಲ್ಲ ಅಂತಂದ್ರೆ, ಅವು ಆಕ್ಸಿಜನ್ ಲಿಬರೇಟ್ ಮಾಡಲಿಲ್ಲ ಅಂತಂದ್ರೆ ನೀರಿನಲ್ಲಿರುವಂತಹ, ನೀರಿನಲ್ಲಿ ವಾಸ ಮಾಡುವಂತಹ ಒಂದು ಪ್ರಾಣಿನೂ ನೀವು ಜೀವಂತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ, ಸತ್ತು ಹೋಗ್ತದೆ ಆಕ್ಸಿಜನ್ ಇಲ್ಲದೆ. ಸೊ they increase the level of dissolved oxygen in the water molecules. ಅತ್ಯಂತ ಪ್ರಮುಖವಾದಂತ ನೆಕ್ಸ್ಟ್ ಯೂಸ್ ನೋಡಿ, ನೀರಿನಲ್ಲಿ ವಾಸ ಮಾಡೋ ಪ್ರಾಣಿಗಳಿಗೆ ಬರೀ ಆಕ್ಸಿಜನ್ ಕೊಟ್ರೆ ಆಗೋಯ್ತಾ? ನೋಡಿ, ಅತ್ಯಂತ ಪ್ರಮುಖವಾಗಿ ಆಕ್ಸಿಜನ್ ಜೊತೆಗೆ ಅವು ಬದುಕಲಿಕ್ಕೆ ಬೇಕಾಗಿರೋದು ಯಾವುದು ಅಂತಂದ್ರೆ ಆಹಾರ. ಯಾರಿಗೆ? aquatic plants requires the food for their survival in addition to the oxygen. So these algae or some of the algae acts like in planktons. Planktons ಅಂತಂದ್ರೆ ಏನು ನಿಮಗೆ ಈಗಾಗಲೇ ಹೇಳಿದಾನೆ, those which plants which acts as an food for aquatic animals are called as phytoplanktons. Algae are the major phytoplanktons. ಈ ಒಂದು ಆಲ್ಗೇಸ್ಗಳನ್ನ ತಿನ್ನುಕೊಂಡೇ ಸುಮಾರು ಅಕ್ವಾಟಿಕ್ ಅನಿಮಲ್ಸ್ಗಳು ಬದುಕಿರುವಂತಹದ್ದು. ನೆಕ್ಸ್ಟ್ ನೋಡಿ, the marine algae like Laminaria, Sargassum are used as food. ಈ ಲ್ಯಾಮಿನೇರಿಯಾ, ಸರ್ಗಾಸಮ್ ಇವುಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವುಗಳಿಂದ ಡಿಲಿಷಿಯಸ್ ಫುಡ್ ಅನ್ನು ತಯಾರು ಮಾಡಿ ಸಮುದ್ರ ತೀರಗಳಲ್ಲಿ ವಾಸ ಮಾಡುವಂತ ಜನ ಆ ಆಹಾರವನ್ನು ತಿಂತಾ ಇದ್ದಾರೆ. ತುಂಬಾ ಶ್ರೇಷ್ಠವಾದಂತಹ ನ್ಯೂಟ್ರಿಷಿಯಸ್ ಇದ್ದಂತಹ ಆಹಾರವಾಗ್ತದೆ. The marine brown and red algae ಇವುಗಳಿದಾವಲ್ಲ, they produces large amount of hydrocolloids like argin and carrageen which is used commercially for many purpose. Argin ಮತ್ತೆ argin and carrageen are used for many commercial purpose. ಅದರಲ್ಲೂ ಪ್ರಮುಖವಾಗಿ ಯಾವುದು ಅನ್ನೋದು ನೆಕ್ಸ್ಟ್ ಅಲ್ಲಿ ಹೇಳ್ತಿದ್ದೇನೆ ನೋಡಿ. agar or commercial products obtained from G3 plants. ನೆನ್ಪಿಟ್ಕೋಬೇಕಾಗಿರುವಂತ ವಿಚಾರ, ಈ ಅಗಾರ್ ಅನ್ನುವಂತಹ ಒಂದು ಪದಾರ್ಥ ಏನಿದೆಯೋ ಅದು ರೆಡ್ ಆಲ್ಗೇಸ್ಗಳಲ್ಲಿ ನಾವು ನೋಡ್ತೇವೆ. ಆ ರೆಡ್ ಆಲ್ಗೇಸ್ಗಳಲ್ಲಿ ಪ್ರಮುಖವಾಗಿ 3 ಪ್ಲಾಂಟ್ಸ್ಗಳಲ್ಲಿ ನೋಡ್ತೇವೆ. ಆ 3 ನಾವು G3 ಪ್ಲಾಂಟ್ಸ್ ಅಂತ ಕರೀತೇವೆ. ಅದು ಯಾವ್ಯಾವುದು ನೋಡಿ, ಗ್ರಾಸಿಲೇರಿಯಾ, ಜೆಲಿಡಿಯಂ, ಜಿಗರ್ಟಿನಾ ಅನ್ನುವಂತಹ ಈ 3 ಪ್ಲಾಂಟ್ಸ್ಗಳು ಏನಿದ್ದಾವೋ ಇವುಗಳನ್ನ G3 ಅಂತ ಕರೀತಿದ್ದೇವೆ. ಈ 3 ಪ್ಲಾಂಟ್ಸ್ಗಳಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ತೆಗೆದುಕೊಂಡಂತಹದ್ದು ಯಾವುದು ಅಂತಂದ್ರೆ ಒನ್ ಆಫ್ ದ ಹೈಡ್ರೋಕೊಲೈಡ್ ಆದಂತಹ ಅಗಾರ್. ಈ ಅಗಾರನ್ನ ಯಾವ್ಯಾವುದಕ್ಕೆ ಬಳಸ್ತಿದ್ದಾವೆ ಅಂತಂದ್ರೆ they are used as an solidifying the media. Used as the solidifying media ಅಂದ್ರೆ ಆ ಒಂದು ಮೀಡಿಯಾಗಳು ಗಟ್ಟಿಯಾಗಬೇಕು ಅಂತಂದ್ರೆ ನಾವು ಈ ಅಗಾರನ್ನ ಬಳಸ್ತಾ ಬರ್ತೇವೆ. ಆದ್ರಿಂದ ನೋಡಿ, ಐಸ್ ಕ್ರೀಮ್ಸ್, ಜೆಲ್ಲಿ, ಜಾಮ್ಸ್ ಇವುಗಳೆಲ್ಲ ನಾವೇನು ಬಳಸ್ತಿದ್ದೇವೆ ಅಂತಂದ್ರೆ ಅಗಾರನ್ನ ಬಳಸ್ತೇವೆ. ಇನ್ ಅಡಿಷನ್ ಟು ದಟ್, ಈ ಅಗಾರನ್ನ we are using these agar for the preparation of medias. ಯಾವ ಮೀಡಿಯಾಸ್ಗಳು? ಸುಮಾರು ಮೀಡಿಯಾಸ್ಗಳಿದಾವಲ್ಲ, ಪ್ಲಾಂಟ್ ಟಿಶ್ಯೂ ಕಲ್ಚರ್ ಮೀಡಿಯಾ ಆಗಿರ್ಬೋದು, ಬ್ಯಾಕ್ಟೀರಿಯಾಲಜಿಯಲ್ಲಿ ಅಗಾರ್ ಬ್ರಾತ್ ಅಂತ ತಯಾರು ಮಾಡ್ತಾರಲ್ಲ ಅದಕ್ಕಾಗಿರ್ಬೋದು, ಒಂದು ಬ್ಯಾಕ್ಟೀರಿಯಾ ಕಲ್ಚರ್ ಮಾಡ್ಲಿಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ನಾವು ಮೀಡಿಯಾ ತಯಾರು ಮಾಡಲೇಬೇಕು. ಆ ಮೀಡಿಯಾದಲ್ಲಿ ಈ ಅಗಾರನ್ನ ನಾವು ಬಳಸಲೇಬೇಕು, ಇಲ್ಲ ಅಂದ್ರೆ ಮೀಡಿಯಾ ಗಟ್ಟಿನೇ ಆಗೋಲ್ಲ. ಆ ಮೀಡಿಯಾಗಳಲ್ಲಿ ಏನು
ಅದು ಸಾಲಿಡ್ ಆಗಬೇಕು ಆ ಮೀಡಿಯಾ ಅಂತಂದ್ರೆ ನಮ್ಗೆ ಈ ಅಗಾರ್ ಅಗಾರ್ ಬೇಕೇ ಬೇಕು. ಈ ಅಗಾರ್ ಅಗಾರ್ ಇಂದ ತಯಾರು ಮಾಡಿದಂತ ಆ ಮೀಡಿಯಾ ಏನಿದೆಯೋ ಅಗಾರ್ ಬ್ರಾತ್ ಅಂತಲೇ ಕರಿತೇವೆ. ಆ ಮೀಡಿಯಾದಲ್ಲಿ ನಾವು ಮೈಕ್ರೋಬ್ಸ್ಗಳನ್ನು ಕಲ್ಚರ್ ಮಾಡಲಿಕ್ಕೆ ಅಂದರೆ ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನು ಅಥವಾ ಬ್ಯಾಕ್ಟೀರಿಯಾಗಳನ್ನು ಬೆಳೆಸಲಿಕ್ಕೆ ನಾವು ಆ ಮೀಡಿಯಾವನ್ನು ಬಳಸ್ತಾ ಬರ್ತೇವೆ. ಆಮೇಲೆ ಅತ್ಯಂತ ಪ್ರಮುಖವಾದಂಥದ್ದು ಯಾವುದಪ್ಪ ಅಂದರೆ ಸಮ್ ಆಫ್ ದೀಸ್ ಆಲ್ಗೇಸ್ ಲೈಕ್ ಕ್ಲೊರೆಲ್ಲಾ ಅಂಡ್ ಸ್ಪಿರುಲಿನಾ ಆರ್ ಯೂಸ್ಡ್ ಆಸ್ SCP ಸಿಂಗಲ್ ಸೆಲ್ ಪ್ರೋಟೀನ್. ಕಮರ್ಷಿಯಲ್ ಆಗಿ ನಾವು ಈ ಒಂದು ಎರಡು ಆಲ್ಗೇಸ್ಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಕಮರ್ಷಿಯಲ್ ಆಗಿ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. ಅವುಗಳನ್ನ ಟ್ಯಾಬ್ಲೆಟ್ಸ್ ರೂಪದಲ್ಲಿ ತರ್ತಿದ್ದಾವೆ. ಅವುಗಳನ್ನ ಫೀಡ್ ಸಪ್ಲಿಮೆಂಟ್ ಆಗಿ ಯಾರಿಗೆ ಬೇಕೋ, ಯಾರಿಗೆ ನ್ಯೂಟ್ರಿಷನಲ್ಲಿ ಡಿಫಿಷಿಯಂಟ್ ಆಗಿರ್ತಾರೋ ಅಂಥವರಿಗೆ ನಾವು ಈ ಒಂದು ಟ್ಯಾಬ್ಲೆಟ್ಸ್ಗಳನ್ನು ನಾವು ಫೀಡ್ ಸಪ್ಲಿಮೆಂಟ್ ಆಗಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆನ್ಸ್ ಆಫ್ ಆಲ್ಗೆ. ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ಏನಪ್ಪ ಅಂದರೆ ಆಲ್ಗೆಯ ಪ್ರಾಮುಖ್ಯತೆಗಳು ಇನ್ನೂ ಹೆಚ್ಚಿದ್ದಾವೆ. ಸೊ ಈ ಆಲ್ಗೆ ಇಂದ ನಮಗೆ ಯಾವುದೆಲ್ಲ ಬೆನಿಫಿಟ್ ಇದಾವೆ ಅನ್ನುವಂಥ ವಿಚಾರ ಅರ್ಥ ಆಯಿತು. ಈ ಕ್ಲಾಸಲ್ಲಿ ನಾನು ನಿಮಗೆ ಡಿವಿಷನ್ ಥ್ಯಾಲೋಫೈಟಾದ ಕೆಲವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಮತ್ತೆ ಈ ಆಲ್ಗೆಯ ಬೆನಿಫಿಟ್ ಏನೇನು ಅಥವಾ ಇಂಪಾರ್ಟೆನ್ಸ್ ಏನೇನು ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾನೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದರ ಮುಂದುವರೆದ ಭಾಗ ಏನಿದೆಯೋ ದ ಇಂಡಿವಿಜುವಲ್ ಕ್ಲಾಸಸ್ ಆಫ್ ಥ್ಯಾಲೋಫೈಟಾ ಅವುಗಳನ್ನು ಡಿಸ್ಕಸ್ ಮಾಡ್ತೇನೆ. ಥ್ಯಾಂಕ್ ಯು.